ಅಂದ್ರೆ ಯಾರಿಗೂ ಸಡನ್ ಆಗಿ 25,000 ಸಿಗಲ್ಲ. ಹ್ಮ್ ಸೊ ಯಾರೇ ಓದಿರೋರ್ಗೂ ಕೂಡ ಅಷ್ಟೊಂದು ಸಿಗಲ್ಲ, ಕೆಲಸಗಳು ಸಿಗಲ್ಲ. ಇಲ್ಲಿ ಓದಿಲ್ದಿರೋರ್ಗೂ ಕೆಲಸ ಸಿಗುತ್ತೆ, ಕೈ ತುಂಬಾ 25,000 ರೂಪಾಯಿ ಬರುತ್ತೆ. ಓಕೆ ಒಟ್ಟಲ್ಲಿ ರ್ಯಾಪಿಡೋ ಓಡಿಸ್ಬೋದು ಆರಾಮಾಗಿ ಕಣ್ಣು ಮುಚ್ಕೊಂಡು. ತುಂಬಾ ಚೆನ್ನಾಗಿ ಓಡಿಸ್ಬೋದು ಸರ್. ದುಡಿಮೆ ಕಟ್ಕೋಬೇಕು, ಜೀವನ ಕಟ್ಕೋಬೇಕು ಅನ್ನೋರಿಗೆ ಒಂದು ದುಡಿಮೆ ಇದು. ಆರಾಮಾಗಿ ಸರ್, ಯಾವ್ದಾದ್ರು ಬರ್ಲಿ ಬೆಂಗಳೂರಿಗೆ, ಹಾ, ಹಾ. ಇದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಅಂತ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ. 100% ಮತ್ತೆ ಸರ್ ಈಗ ಹೊಸಬ್ರು ಯಾರಾದ್ರೂ ರ್ಯಾಪಿಡೋ ಓಡಿಸೋಕೆ ಬಂದ್ರು ಅಂತ ಇಟ್ಕೊಳ್ಳಿ, ಅವ್ರಿಗೆ ಏನು ಫೆಸಿಲಿಟಿ ಕೊಡ್ತಾ ಇದ್ದೀರಾ ಸರ್? ಏನಾದ್ರು ಆಫರ್ ಏನಾದ್ರು? ಓಕೆ, ಸ್ಟಾರ್ಟಿಂಗ್ ಅವ್ರು ಜಾಯಿನ್ ಆಗಿದೆ 6,000 ಸಿಗುತ್ತೆ ಜಾಯ್ನಿಂಗ್ ಬೋನಸ್. ಹೌದು. ಓಕೆ, ಇವಾಗ ಅವರು ಬಂದು ಕೆಲಸ ಮಾಡ್ತಾರೆ ಸರ್, ಅವ್ರ ಫ್ರೆಂಡ್ಸ್ ಕೂಡ ಇರ್ತಾರೆ, ಯಾರು ಕೆಲಸ ನೋಡ್ತಿರೋರು ಅವ್ರಿಗೂ ಕೂಡ ಕೆಲಸ ಸಿಗಲ್ಲ, ಅವ್ರನ್ನ ರೆಫರ್ ಮಾಡಿದಾಗ ಅವ್ರನ್ನ ರೆಫರ್ ಮಾಡಿದ್ರೆ 10,000 ವರ್ಗೂ ಸಿಗುತ್ತೆ. 10,000 ರೆಫರಲ್ ಬೋನಸ್. 10,000 ಸಿಗುತ್ತೆ ಒಬ್ಬರಿಂದ. ಸೊ ಅವರು ಅದು ಒಬ್ಬರಿಂದ 10,000 ರೂಪಾಯಿ ಅಂದ್ರೆ ಒಂದು 10 ಜನ ಸೇರಿಸಿದ್ರೆ ಅಲ್ಲೇ 1 ಲಕ್ಷ ಆಗೋಯ್ತು. ಓಕೆ, ಆಲ್ರೆಡಿ ಅಲ್ಲಿ ಡಿಸ್ಪ್ಲೇ ನೋಡಿದೆ ನಾನು, ತುಂಬಾ ಜನ 50,000 ಎಲ್ಲ ತಗೊಂಡಿದ್ದಾರೆ. ಸೊ ಅದನ್ನು ಕೂಡ ನೀವು ವಿಡಿಯೋದಲ್ಲಿ ನಾನು ಈಗಾಗಲೇ ಅಟ್ಯಾಚ್ ಮಾಡಿರ್ತೀನಿ. ಸೊ ನೀವು ನೋಡ್ತಾ ಬಹುದು, ಇಲ್ಲಿ ಏನು ಫೋಟೋ ಹಾಕಿದ್ದಾರೆ, ಇವರು ಇಲ್ಲಿ ತುಂಬಾ ಜನ ರೆಫರ್ ಮಾಡಿ ಬೋನಸ್ ತಗೊಂಡಿರುವಂಥವ್ರು. ನೀವು ಅಕಸ್ಮಾತ್ ಇಲ್ಲಿ ಬಂದ್ರೆ ನೀವು ಮಾತ್ರ ಅಲ್ಲ, ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಒಂದು ಭವಿಷ್ಯನ ರೂಪಿಸಬಹುದು. ದೂರದಿಂದ ಬರೋರಿಗೆ ರೂಮ್ ಇಲ್ಲ ಅಂದ್ರೆ ಅವ್ರಿಗೆ PG ಫೆಸಿಲಿಟಿನೂ ಇರುತ್ತೆ. ಓಕೆ, ವಸತಿ. ಹೌದು, ವಸತಿ PG ಇರುತ್ತೆ, ಅವ್ರಿಗೆ ಫುಡ್ ಕೂಡ ಇರುತ್ತೆ. ಏನಾದ್ರು ಸರ್ ಇವಾಗ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಗೆ ಬಂದು 12 ಲಕ್ಷ ಇರುತ್ತೆ. ಓಕೆ, ಇವಾಗ ನಾರ್ಮಲ್ ಆಗಿ ಇನ್ಶೂರೆನ್ಸ್ ಇರುತ್ತಲ್ಲ, ಇವಾಗ ಏನಾದ್ರು ಚಿಕ್ಕ ಪುಟ್ಟ ಆಗಿದ್ರೆ ಅದಕ್ಕೆ ಒಂದು 2 ಲಕ್ಷ ವರ್ಗೂ ಕ್ಲೈಮ್ ಆಗುತ್ತೆ. 2 ಲಕ್ಷ ವರ್ಗೂ ಕೂಡ ಕ್ಲೈಮ್ ಆಗುತ್ತೆ. ಮತ್ತೆ ಫ್ಯಾಮಿಲಿ ಹೆಲ್ತ್ ಚೆಕಪ್ ಕೂಡ ಇದೆ ಅಲ್ಲ. ಸೊ ರ್ಯಾಪಿಡ್ ಓಡಿಸೋ ಕ್ಯಾಪ್ಟನ್ಗಳಿಗೆ ಮಾತ್ರ ಅಲ್ಲ, ಅವ್ರ ಕುಟುಂಬಕ್ಕೂ ಕೂಡ ಅದು ಯೂಸ್ ಆಗುತ್ತೆ. ಹೌದು, ಎಲ್ಲ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಇವತ್ತು ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ಬೆಂಗಳೂರಲ್ಲಿ ನಿಮಗೆ ಗೊತ್ತಿರುತ್ತೆ, ತುಂಬ ಜನ ಕೆಲಸ ಬೇಕು ಅಂತ ಒದ್ದಾಡ್ತಾ ಇರ್ತೀರಾ, ಕೆಲಸಕ್ಕೋಸ್ಕರ ಹುಡುಕ್ತಾ ಇರ್ತೀರಾ. ಸ್ವಲ್ಪ ಕಡೆ ಹೋದಾಗ ಏನಾಗುತ್ತೆ, ಎಜುಕೇಷನ್ ಇಲ್ಲ ಅಂತ ಕಳಿಸ್ತಾರೆ. ಸ್ವಲ್ಪ ಕಡೆ ಹೋದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಕಳಿಸ್ತಾರೆ. ಮತ್ತು ಕೆಲವೊಂದು ಸಲ ಸ್ಯಾಲ್ರಿದು ಕೂಡ ನಿಮಗೆ ಕಾಂಪ್ರಮೈಸ್ ಆಗಲ್ಲ. ಕೆಲವೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇವತ್ತು ಮಾಡ್ತಿರುವಂಥ ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಯಾವುದೇ ರೀತಿ ಎಜುಕೇಷನ್ ಕೂಡ ನೀಡಿರೋದಿಲ್ಲ. ಜಸ್ಟ್ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು, ನೀವು ತಿಂಗಳಿಗೆ ಅಬ್ಬಾದ್ರೂ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 30,000 ಕೂಡ ನೀವು ದುಡಿಬೋದು. ಅಕಸ್ಮಾತಾಗಿ ನೀವು ರೆಫರಲ್ ಮಾಡಿದ್ರೆ ರೆಫರಲ್ ಬೋನಸ್ ಕೂಡ ಇರುತ್ತೆ. ನೀವು ಇಲ್ಲಿ ಗಾಡಿ ಓಡಿಸೋದ್ರ ಜೊತೆಗೆ ನಿಮಗೆ ಒಂದು ಹೆಲ್ತ್ ಚೆಕಪ್ ಕೂಡ ಇರುತ್ತೆ, ಜೊತೆಗೆ ನಿಮಗೆ ಇನ್ಶೂರೆನ್ಸ್ ಕೂಡ ಇರುತ್ತೆ. ಇವೆಲ್ಲದ್ರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಯಾವ ಶಿಫ್ಟ್ಗಳಿರುತ್ತೆ, ಮತ್ತು ಎಷ್ಟು ಸ್ಯಾಲ್ರಿ ಇರುತ್ತೆ ಅವ್ರಿಗೆ, ಮತ್ತು ಏನೇನು ರಿಕ್ವೈರ್ಮೆಂಟ್ ಇರುತ್ತೆ, ಮತ್ತು ಇಲ್ಲಿ ಗಾಡಿ ಓಡಿಸೋರಿಗೆ ಅಂದರೆ ರ್ಯಾಪಿಡೋ ಆಟೋ ಓಡಿಸುವಂಥ ಕ್ಯಾಪ್ಟನ್ಗಳಿಗೆ ಏನೇನು ಫೆಸಿಲಿಟಿ ಇರುತ್ತೆ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಚಾನಲ್ ಮಾತಾಡೋಕ್ಕೆ ನಮ್ಮ ಜೊತೆ ಇವರು ಕೂಡ ಇದ್ದಾರೆ. ಸರ್, ನಿಮ್ಮ ಹೆಸರು? ಸಾಗರ್ ಅಂತ. ಸಾಗರ್ ಸರ್, ಇವಾಗ ನಿಮ್ಮ ಒಂದು ಬ್ರಾಂಚಸ್ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಬರುತ್ತೆ ಇದು? ಸರ್ ಇದು ಬೆಂಗಳೂರಲ್ಲಿ ಬಂದು ಬೆಲ್ಲಂದೂರು ಒಂದ್ ಸೈಡ್ ಇದೆ, ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ, ಓಕೆ, ಮತ್ತೆ ಹೆಬ್ಬಾಳದಲ್ಲಿ ಕಡೆ ಇದೆ, ಓಕೆ, ಮತ್ತೆ ಹೈದರಾಬಾದಲ್ಲೂ ಇದೆ. ಹೈದರಾಬಾದಲ್ಲೂ ಇದೆ, ಚೆನ್ನೈಲೂ ಕೂಡ ಇದೆ ಅಲ್ಲ ನಿಮ್ದು? ಹೌದು. ಓಕೆ, ಹೈದರಾಬಾದ್, ಚೆನ್ನೈ ಮತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ನಿಮಗೆ ಬೆಂಗಳೂರಲ್ಲಿ 3 ಬ್ರಾಂಚ್ ಇರುತ್ತೆ. ಸೊ ಆಲ್ರೆಡಿ ಡೀಟೇಲ್ ಇವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಬೋದು, ಇಲ್ಲಿರುವಂಥ ಪ್ರತಿಯೊಂದು ಎಲೆಕ್ಟ್ರಿಕ್ ಆಟೋಗಳು ಇವೆಲ್ಲನೂ ಕೂಡ ನಿಮಗೆ ರ್ಯಾಪಿಡೋ ಓಡಿಸೋಕ್ಕೆ ಕೊಡುವಂಥದ್ದು. ಅಂದರೆ ಇಲ್ಲಿ ರ್ಯಾಪಿಡೋ ಓಡಿಸೋರಿಗೆ ನೀವು ಡ್ರೈವರ್ ಅಂತಾನೂ ಕರೆಯೋದಿಲ್ಲ, ಇಲ್ಲಿ ಕರೆಯುವಂಥದ್ದು ಕ್ಯಾಪ್ಟನ್ ಅಂತ. ಯಾಕಂದರೆ ನೀವು ಓಡಿಸುವಂಥ ಗಾಡಿಗೆ ನೀವೇ ಕ್ಯಾಪ್ಟನ್ ಆಗಿರ್ತೀರಾ. ಸರ್, ಇವಾಗ ಎಷ್ಟು ಜನ ಇಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ ಸರ್ ಪ್ರತಿದಿನಕ್ಕೆ? ಸರ್ ಮಾರ್ನಿಂಗ್ ಶಿಫ್ಟಲ್ಲಿ ಒಂದು 150 ವರ್ಗೂ ಹೋಗ್ತಾ ಇದೆ. ಮಾರ್ನಿಂಗ್ ಶಿಫ್ಟಲ್ಲಿ? ಓಕೆ, ನೈಟ್ ಶಿಫ್ಟ್ ಹೋಗುತ್ತೆ 120. ಓಕೆ, 120 ವರ್ಗೂ. ಓಕೆ, ಓವರ್ ಆಲ್ ಅಲ್ಲಿಗೆ 300+ ಮೆಂಬರ್ಸ್ ಇದ್ದಾರೆ. ಹೌದು, ಇದ್ದಾರೆ. ಓಕೆ, ಏನಂತ ಹೇಳ್ತಾರೆ ಸರ್ ಇಲ್ಲಿ ಬಂದು ಗಾಡಿ ಓಡಿಸೋರೆಲ್ಲ? ಏನು ಫೀಡ್ಬ್ಯಾಕ್ ಕೊಡ್ತಾರೆ ನಿಮಗೆ? ಸರ್ ಇಲ್ಲಿ ಬಂದು ಯಾರೇ ಕೆಲಸ ಮಾಡಿದ್ರು ತುಂಬಾ ಇಷ್ಟಪಟ್ಟಿನೇ ಕೆಲಸ ಮಾಡ್ತಾರೆ. ಯಾಕಂದ್ರೆ ಯಾರಿಗೂ ಸಡನ್ ಆಗಿ 25,000 ಸಿಗಲ್ಲ. ಸೊ ಯಾರೇ ಓದಿರೋರ್ಗೂ ಕೂಡ ಅಷ್ಟೊಂದು ಸಿಗಲ್ಲ, ಕೆಲಸಗಳು ಸಿಗಲ್ಲ. ಇಲ್ಲಿ ಓದಿಲ್ದಿರೋರ್ಗೂ ಕೆಲಸ ಸಿಗುತ್ತೆ, ಕೈ ತುಂಬಾ 25,000 ರೂಪಾಯಿ ಬರುತ್ತೆ. ಓಕೆ, ಅಪ್ ಟು 30,000 ಕೂಡ ಮಾಡ್ಬೋದು ಅಂತ ಹೇಳಿದ್ರು. ಮಾಡ್ಬೋದು, ಫುಲ್ ಶಿಫ್ಟ್ ಇರುತ್ತೆ. ಹೌದು. ಓಕೆ ಸರ್, ಇವಾಗ ನಿಮ್ಮ ಹತ್ರ ಈ ರ್ಯಾಪಿಡೋ ಓಡಿಸ್ಬೇಕಂದ್ರೆ ಏನು ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಬೇಕಾಗುತ್ತೆ ಅವ್ರ ಕಡೆಯಿಂದ ನಿಮಗೆ? ಅವ್ರ ಕಡೆಯಿಂದ ₹1 ಏನು ತಗೊಳಲ್ಲ, ಬರೀ DL ಇರ್ಬೇಕಷ್ಟೇ. ಡ್ರೈವಿಂಗ್ ಲೈಸೆನ್ಸ್ ಒಂದಿದ್ರೆ ಸಾಕು, 4 ವೀಲರ್ದು ಇರಬೇಕು, ಅದೊಂದಿದ್ರೆ ಸಾಕು. ಓಕೆ ಸರ್, ಶಿಫ್ಟ್ ಅವರ್ಸ್ ಎಲ್ಲ ಏನಿರುತ್ತೆ ಸರ್ ಇಲ್ಲಿ? 7 ಅವರ್ಸ್, 10 ಅವರ್ಸ್, 14 ಅವರ್ಸ್ ಇಷ್ಟು ಕೂಡ ಶಿಫ್ಟ್ ಟೈಮಿಂಗ್ ಇರುತ್ತೆ. ಹೌದು. ಓಕೆ, ಈಗ ಮಿನಿಮಮ್ ಸ್ಯಾಲ್ರಿ, ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟು ಇರುತ್ತೆ? ಸ್ಟಾರ್ಟಿಂಗ್ ಸ್ಯಾಲ್ರಿ 26 ಸ್ಟಾರ್ಟಿಂಗ್. ಹೌದು. ಈಗ ಮ್ಯಾಕ್ಸಿಮಮ್ ಅಕಸ್ಮಾತ್ ಈಗ ಬೇರೆ ಊರಿಂದೆಲ್ಲ ಬರ್ತಾರೆ, ಅವ್ರು ಅಕಸ್ಮಾತ್ ನಮ್ಮ ರಜಾ ಬೇಡ, ನಾವು ಸಂಡೇ ಕೂಡ ಓಡಿಸ್ತೀವಿ ಅಂದ್ರೆ 30,000 ತಿಂಗಳಿಗೆ ಬರುತ್ತೆ. ಹೌದು, ಬರುತ್ತೆ. ಮತ್ತೆ ಅವ್ರಿಗೆ ದೂರದಿಂದ ಬರೋರಿಗೆ ರೂಮ್ ಇಲ್ಲ ಅಂದ್ರೆ ಅವ್ರಿಗೆ PG ಫೆಸಿಲಿಟಿನೂ ಇರುತ್ತೆ. ಓಕೆ, ವಸತಿ. ಹೌದು, PG ಇರುತ್ತೆ, ಅವ್ರಿಗೆ ಫುಡ್ ಕೂಡ ಇರುತ್ತೆ, ಎಲ್ಲ ಇಲ್ಲೇ ಅರೇಂಜ್ಮೆಂಟ್ ಮಾಡ್ಕೊಡ್ತಾರೆ. ಓಕೆ, ಮತ್ತೆ ಸರ್ ಈಗ ಗಾಡಿ ಓಡಿಸೋರಿಗೆ ಏನು ಸೇಫ್ಟಿ ಇರುತ್ತೆ ಸರ್? ಏನು ಇನ್ಶೂರೆನ್ಸ್ ಹತ್ರ ಏನಾದ್ರು? ಸರ್ ಇವಾಗ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಗೆ ಬಂದು 12 ಲಕ್ಷ ಇರುತ್ತೆ. ಓಕೆ, ಇವಾಗ ನಾರ್ಮಲ್ ಆಗಿ ಇನ್ಶೂರೆನ್ಸ್ ಇರುತ್ತಲ್ಲ, ಇವಾಗ ಏನಾದ್ರು ಚಿಕ್ಕ ಪುಟ್ಟ ಆಗಿದ್ರೆ ಅದಕ್ಕೆ ಒಂದು 2 ಲಕ್ಷ ವರ್ಗೂ ಕ್ಲೈಮ್ ಆಗುತ್ತೆ. 2 ಲಕ್ಷ ವರ್ಗೂ ಕೂಡ ಕ್ಲೈಮ್ ಆಗುತ್ತೆ. ಮತ್ತೆ ಫ್ಯಾಮಿಲಿ ಹೆಲ್ತ್ ಚೆಕಪ್ ಕೂಡ ಇದೆ ಅಲ್ಲ. ಸೊ ರ್ಯಾಪಿಡ್ ಓಡಿಸೋ ಕ್ಯಾಪ್ಟನ್ಗಳಿಗೆ ಮಾತ್ರ ಅಲ್ಲ, ಅವ್ರ ಕುಟುಂಬಕ್ಕೂ ಕೂಡ ಅದು ಯೂಸ್ ಆಗುತ್ತೆ. ಹೌದು, ಎಲ್ಲ ಯೂಸ್ ಆಗುತ್ತೆ. ಓಕೆ, ಅಂದ್ರೆ ಈಗ IT ಕಂಪ್ನೀಸ್ ಏನು ಕೊಡ್ತಾರೆ ಅದೆಲ್ಲನೂ ಕೂಡ ನೀವು ಕೊಡ್ತಾ ಇದ್ದೀರಾ ಅಂತ ಆಯ್ತು ಅಲ್ಲಿಗೆ? ಹೌದು.
ಓಕೆ ಸರ್, ಮತ್ತೆ ಈಗ ಗಾಡಿ ಎಲ್ಲೋ ತೊಗೊಂಡು ಹೋಗ್ತಾರೆ, ಎಲ್ಲೋ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಆಗ ಯಾವ ರೀತಿ ಅವ್ರದ್ದು ಸಾಲ್ವ್ ಮಾಡ್ತೀರಾ ಸರ್ ಪ್ರಾಬ್ಲಮ್? ಸರ್ ERT ಟೀಮ್ ಅಂತ ಇರುತ್ತೆ, ಎಮರ್ಜೆನ್ಸಿ ಟೀಮು. ಅವ್ರು ಏನಾದ್ರು ಕ್ಯಾಪ್ಟನ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಬರೀ ಟೀಮ್ ಲೀಡರ್ ಫೋನ್ ಮಾಡಿದ್ರೆ ಸಾಕು, ವಿತಿನ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಬಂದು ಅಟೆಂಡ್ ಮಾಡ್ಬಿಡ್ತಾರೆ. ಅಲ್ಲೇ ಸ್ಪಾಟ್ಗೆ ಬರ್ತಾರೆ, ಎಲ್ಲ ಕ್ಲಿಯರ್ ಮಾಡ್ತಾರೆ, ಮತ್ತೆ ಹಾಸ್ಪಿಟ್ಲಿಗೆ ಅವರೇ ಕರ್ಕೊಂಡು ಹೋಗ್ತಾರೆ, ಎಲ್ಲ ಅವರೇ ನೋಡ್ಕೊಂತಾರೆ. ಎಲ್ಲಾನು ಕೂಡ ಅವರೇ ನೋಡ್ಕೊತಾರೆ. ಗಾಡಿ ಪ್ರಾಬ್ಲಮ್ ಆದ್ರೂ ಕೂಡ ಅದಕ್ಕೂ ಇದಾರೆ ಟೆಕ್ನಿಷಿಯನ್ ಅವ್ರು ಇರ್ತಾರೆ, ಫೋನ್ ಮಾಡಿದ್ರೆ ಅವರು ಕೂಡ ಬಂದು ಸಾಲ್ವ್ ಮಾಡ್ಕೊಡ್ತಾರೆ. ಓಕೆ, ಯಾವ ಊರಿಂದ ಬಂದಿದ್ದಾರೆ ಸರ್ ಇಲ್ಲೆಲ್ಲ ರ್ಯಾಪಿಡ್ ಓಡಿಸಕ್ಕೆ ಆಗಿದೆ? ತುಂಬಾ ದೂರದಿಂದ ಬಂದಿದ್ದಾರೆ ಸರ್, ಮೈಸೂರಿಂದ ಮತ್ತೆ ತಮಿಳ್ನಾಡು ಸೈಡು, ಅಂದ್ರೆ ಕಡೆ ದೂರ ಎಲ್ಲ ಬಂದಿದ್ದಾರೆ. ಓಕೆ, ಇನ್ನೊಬ್ರು ಬಂದಿದ್ದಾರೆ, ಡೀಟೇಲ್ ಕೇಳ್ಕೊತಾ ಇದ್ದಾರೆ. ಇವ್ರು ಬಂದು ತ್ರಿಪುರಾ ಕಡೆಯಿಂದ ಬಂದಿರುವಂಥದ್ದು. ಸ್ಟಾರ್ಟಿಂಗ್ ಅಲ್ಲಿ ಬಂದು ನಾನು ಕೂಡ ಇಲ್ಲಿದೆ ವರ್ಕ್ ಮಾಡೋರು ಅಂತ ಕೇಳಿದ್ರು. ಸೊ ಇವರು ತ್ರಿಪುರಾ ಕಡೆಯಿಂದ ಬಂದಿದ್ದಾರೆ. ಸೊ ನಿಮಗೆ ಗೊತ್ತು ತ್ರಿಪುರಾ ಎಷ್ಟು ದೂರ ಇರುತ್ತೆ ಅಂತ. ಸೊ ಅಲ್ಲಿಂದ ಒಂದು ಜೀವನನ ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ನೀವೇನಾದರೂ ತಿಂಗಳಿಗೆ ಸಂಬಳ ತಗೋಬೇಕು ಅಂದರೆ ಖಂಡಿತವಾಗಿ ನೀವು ರ್ಯಾಪಿಡೋನ ಓಡಿಸ್ಬೋದು. ಇದು ಕೂಡ ನಿಮಗೆ ಒಂದು ಉದ್ಯೋಗ ಅವಕಾಶ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಒಬ್ಬರು ರ್ಯಾಪಿಡೋ ಓಡಿಸುವಂಥ ಕ್ಯಾಪ್ಟನ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ತಿಪ್ಪೇಶ್. ಎಲ್ಲಿಂದ ಸರ್ ನೀವು? ಬಳ್ಳಾರಿಯಿಂದ ಬೆಂಗಳೂರು ಬಂದಿದ್ದೀರಾ? ಹೌದು. ಏನ್ ಅನ್ಸುತ್ತೆ ಸರ್ ನೀವು ಇಲ್ಲಿ ಓಡಿಸೋದೆಲ್ಲ ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ ಸರ್. ಓಕೆ, ಈ ತಿಂಗಳಿಗೆ ಪೇಮೆಂಟ್ ಎಲ್ಲ ಲೇಟ್ ಆಗೋದು ಆ ಥರ ಎಲ್ಲ ಏನಾದರೂ ಚಾನ್ಸ್ ಇಲ್ಲ ಸರ್. ಓಕೆ, ಆರಾಮಾಗಿ ಕೆಲಸ ಮಾಡ್ಬೋದು ಈಗ? ಆರಾಮಾಗಿ ಮಾಡ್ಬೋದು. ಓಕೆ, ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸರ್ ಇವರು ನಿಮಗೆ? ಫೆಸಿಲಿಟೀಸ್ ಅಂದ್ಬಿಟ್ಟು ಆಮೇಲೆ ಎಮರ್ಜೆನ್ಸಿ ಅಂತಂದು ಏನಾದ್ರು ಬಂದ್ರೆ ಪರವಾಗಿಲ್ಲ, ಅವ್ರು ನೋಡ್ಕೋತಾರೆ. ಎಮರ್ಜೆನ್ಸಿ ಬಂದ್ರೆ ನೋಡ್ಕೋತಾರೆ, ಹೆಲ್ಪ್ ಎಲ್ಲ ಇದೆ. ಅದೆಲ್ಲಂದು ಮತ್ತೆ ಇನ್ಶೂರೆನ್ಸ್ ಅದೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೂ ನಿಮ್ಮ ಫ್ಯಾಮಿಲಿ ಕೂಡ ಹೆಲ್ತ್ ಚೆಕಪ್ ಫ್ರೀ ಇರುತ್ತೆ? ಅವರಿಗೆ ಹೆಲ್ತ್ ಚೆಕಪ್ ಇರುತ್ತೆ. ಮೆಡಿಕಲ್ಸ್ ಅದೆಲ್ಲ 50% ಡಿಸ್ಕೌಂಟ್ ಏನು ತುಂಬಾ ಜಾಸ್ತಿನೇ ಇಟ್ಟವ್ರೆ, ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತೆ ಗಿಡಿಗಳು ಏನಾದ್ರು ಪ್ರಾಬ್ಲಮ್ ಬರಲಿ ಮಿನಿಟ್ ಅಲ್ಲೇ ರೆಡಿ ಮಾಡಿಸ್ಕೊಡ್ತಾರೆ. ಓಕೆ, ಎಲ್ಲ ಅವರೇ ಮಾಡಿಸ್ಕೊಡ್ತಾರೆ. ಈಗ ಓಕೆ, ಈಗ ಹೊಸದಾಗಿ ಓಡಿಸೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಡಿಸ್ಬೋದು ಅಂತ ಹೇಳ್ತೀರಾ? ಯಾವ ರೀತಿ? 100% ಓಡಿಸ್ಬೋದು ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ಇಡೀ ಬೆಂಗಳೂರಲ್ಲಿ ಈ ತರ ಸ್ಯಾಲ್ರಿ ಕೊಟ್ಬಿಟ್ಟು ಈ ತರ ಫೆಸಿಲಿಟೀಸ್ ಕೊಟ್ಬಿಟ್ಟು ಆರಾಮಾಗಿ ದುಡ್ಕೊಳಕ್ಕೆ ಇದು ಒಂಥರ ಬೆಸ್ಟ್ ಅಂತಂದೇ ಹೇಳ್ಬೋದು. ಕ್ಯಾಬ್ ನಾನು ಎಲ್ಲ ಮಾಡಿ ಬಂದಿದ್ದೀನಿ, ಕ್ಯಾಬ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಆದ್ರೂ ಯಾವ್ದ್ರಲ್ಲೂ ವರ್ಕೌಟ್ ಆಗಿಲ್ಲ. ಮತ್ತೆ ಇದಕ್ಕೆ ಬರೋಕ್ಕೆ ನನಗೆ ಇಷ್ಟಪಡ್ತೀನಿ. ಓಕೆ, ಒಟ್ಟಲ್ಲಿ ರ್ಯಾಪಿಡೋ ಓಡಿಸ್ಬೋದು ಆರಾಮಾಗಿ ಕಣ್ಣು ಮುಚ್ಕೊಂಡು? ತುಂಬಾ ಚೆನ್ನಾಗಿ ಓಡಿಸ್ಬೋದು ಸರ್. ದುಡಿಮೆ ಕಟ್ಕೋಬೇಕು, ಜೀವನ ಕಟ್ಕೋಬೇಕು ಅನ್ನೋದು ಒಂದು ದುಡಿಮೆ ಇದು. ಆರಾಮಾಗಿ ಸರ್, ಯಾವ್ದಾದ್ರು ಬರ್ಲಿ ಬೆಂಗಳೂರಿಗೆ, ಇದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಅಂತ. ಪ್ಲಾಟ್ಫಾರ್ಮ್ ಚೆನ್ನಾಗಿದೆ. 100%. ಎಷ್ಟು ತಿಂಗಳು ಓಡಿಸ್ತಾ ಇದೀರಾ ನೀವು ಇಲ್ಲಿ? ನಾನು 1 year ಇಂದ. 1 year ಆಗಿದೆಯಾ? ಓಕೆ, ಇನ್ಸೆಂಟಿವ್ಸ್ ಎಲ್ಲ ಚೆನ್ನಾಗಿ ತಗೊಂಡಿದ್ದೀರಾ ಇಲ್ಲಿ? ಇನ್ಸೆಂಟಿವ್ ಅಂತ ಪರವಾಗಿಲ್ಲ ಸರ್, ಚೆನ್ನಾಗೇ ಬರುತ್ತೆ. ಓಕೆ, ಚೆನ್ನಾಗೇ ಬರುತ್ತೆ ಇನ್ಸೆಂಟಿವ್ಸ್ ಎಲ್ಲ. ಜಾಯ್ನಿಂಗ್ ಬೋನಸ್ ಕೂಡ ಇಲ್ಲಿದೆ? ಹೌದು ಸರ್, ಜಾಯ್ನಿಂಗ್ ಬೋನಸ್ ಒಬ್ರು ಜಾಯ್ನ್ ಮಾಡಿದ್ರೆ 10,000. ಓಕೆ, 10,000 rupees ಒಬ್ಬರಿಗೆ ರೆಫರಲ್ ಜಾಯ್ನ್. ಹೌದು ಸರ್. ಓಕೆ, ಸೊ ಕೇಳಿದ್ರಲ್ಲ. ಸೊ ನೀವೇನಾದರೂ ಜೀವನನ ನೀವು ಕಟ್ಕೋಬೇಕು, ಒಂದು ದುಡಿಮೆ ಬೇಕು, ಎಜುಕೇಷನ್ ಬೇಕಾಗಿಲ್ಲ, ಇನ್ವೆಸ್ಟ್ಮೆಂಟ್ ಇರಲ್ಲ, ನೀವು ಆರಾಮಾಗಿ ರ್ಯಾಪಿಡೋ ಓಡಿಸಿ ತಿಂಗಳಿಗೆ ಸಂಬಳ ಕೂಡ ತಗೋಬೋದು ಅಲ್ವಾ ಸರ್? ಹೌದು ಸರ್, 100%. ಓಕೆ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಫೀಡ್ಬ್ಯಾಕ್ಗೆ. ಥ್ಯಾಂಕ್ ಯು. ಇಲ್ಲ, ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಿರುತ್ತೆ ಅದನ್ನು ಕೂಡ ನಾವು ಡಿಸ್ಪ್ಲೇಲಿ ಹಾಕಿರ್ತೀವಿ ವಿಡಿಯೋದಲ್ಲೇ. ಸೊ ನೀವು ಬೇಕಾದ್ರೆ ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಪ್ರತಿಯೊಂದು ಬ್ರಾಂಚ್ ಅಡ್ರೆಸ್ದು ಲೊಕೇಶನ್ ಇರ್ಬೋದು, ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಈ ವಿಡಿಯೋ ಏನು ನೋಡ್ತಾ ಇದ್ದಾರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅಲ್ಲೂ ಕೂಡ ವಿಸಿಟ್ ಕೊಡ್ಬೋದು. ಸೊ ನೋಡಿದ್ರಲ್ಲ, ಇಲ್ಲಿ ನಿಮಗೆ ಝೀರೋ ಇನ್ವೆಸ್ಟ್ಮೆಂಟು, ಯಾವುದೇ ರೀತಿಯಾದ ಒಂದು ಹೂಡಿಕೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮ ಒಂದು ಭವಿಷ್ಯನ ನೀವು ರೂಪಿಸ್ಕೋಬೋದು. ಸರ್, ಮತ್ತೆ ಇವಾಗ ಇಲ್ಲಿ ಕೆಲಸ ಮಾಡೋರಿಗೆ ಸರ್ ಏನಾದರೂ ಸ್ಯಾಲ್ರಿ ಅಕೌಂಟ್ ಅಂತ ಏನಾದರೂ ಮಾಡ್ಕೊಡ್ತೀರಾ? SBI ಕಡೆಯಿಂದ ಝೀರೋ ಅಕೌಂಟ್ ಮಾಡ್ಕೊಡ್ತಾರೆ. ನಿಮ್ಮ ಕಡೆಯಿಂದನೇ? ಹೌದು, ಇಲ್ಲೇ SBI ಸ್ಯಾಲ್ರಿ ಅಕೌಂಟ್ ಕೂಡ ಆಗುತ್ತೆ? ಹೌದು, ಮಾಡ್ಕೊಡ್ತಾರೆ. ಓಕೆ ಸರ್, ನೋಡೋಣ ಸರ್. ಈ ವಿಡಿಯೋನ ಯಾರು ನನ್ನ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದಾರೆ, ಅವ್ರು ಏನಾದರೂ ಒಂದು ಕೆಲಸ ಅಂತ ಹುಡುಕ್ತಾ ಇದ್ದಾರೆ, ಇಲ್ಲ ಜೀವನಕ್ಕೆ ಏನಾದರೂ ಒಂದು ಅಡಿಪಾಯ ಅಂತ ಏನಾದರೂ ಹುಡುಕ್ತಾರೆ, ಸೊ ಖಂಡಿತವಾಗಿ ನಿಮಗೆ ವಿಸಿಟ್ ಮಾಡ್ತಾರೆ. ಈ ಬಿಸಿಲಲ್ಲೂ ಕೂಡ ಇಷ್ಟೊಂದು ಡೀಟೇಲ್ ಕೊಟ್ಟಿದ್ದೀರಾ. ಸೊ ನನ್ನ ಕಡೆಯಿಂದ ಮತ್ತು ನನ್ನ ಒಂದು ಚಂದದಾರರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.